ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ನಾಳೆ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ಫಿಕ್ಸ್ ಆಗಿದೆ. ಸಿಎಂ ಜೊತೆಗಿನ ಸಭೆ ವಿಫಲ ಆಗಿದೆ. ಹಾಗಾಗಿ ಬಂದ್ ಕೂಡ ಫಿಕ್ಸ್ ಆಗಿರುವಂತದ್ದು. ಡಿಪೋಗಳಿಗೆ ತೆರಳದೆ ಮನೆಯಲ್ಲೇ ಇರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇವತ್ತು ಏನ್ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಸಭೆಯನ್ನ ಮಾಡಲಾಯಿತು, ಆ ಸಭೆ ಈಗ ವಿಫಲ ಆಗಿದೆ. ಸೊ ಹಾಗಾಗಿ ಎಂದಿನಂತೆ ನಾವು ಮುಷ್ಕರವನ್ನ ಕೈಗೊಂಡಿದ್ದೀವಲ್ವಾ, ನಾಳೆ ಮಾಡಿದೀವಲ್ವಾ, ಅವತ್ತೇ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಈಗ ನಿರ್ಧಾರಕ್ಕೆ ಬಂದಿರುವಂತದ್ದು. ಡಿಪೋಗಳಿಗೆ ತೆರಳದೆ ಮನೆಯಲ್ಲೇ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಮುಷ್ಕರದಿಂದ ಜನರಿಗೆ ತೊಂದರೆ ಆದ್ರೆ ಕ್ಷಮೆ ಕೇಳ್ತೀವಿ, ಜನರಿಗೆ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ. ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸಲಿ ಅನ್ನೋದಷ್ಟೇ ನಮ್ಮ ಆಗ್ರಹ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮುಷ್ಕರ ಆರಂಭ ಆಗಲಿದೆ. ಹೆಣ್ಣುಮಕ್ಕಳು ನಾಳೆಯಿಂದ ಕಾಸ್ ಇಟ್ಕೊಂಡು ಬಸ್ ಹತ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡಲಿ ಹೆಣ್ಣುಮಕ್ಕಳು, ಯಾಕಂದ್ರೆ KSRTC ಬಸ್ಗಳು ನಾಳೆ ಓಡಾಡೋದಿಲ್ಲ ಅಂತ ಹೇಳಿ ಅನಂತ ಸುಬ್ಬರಾವ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ, ನಮಗೆ ಜನರಿಗೆ ತೊಂದರೆ ಕೊಡುವಂತಹ ಯಾವುದೇ ಉದ್ದೇಶ ಇಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾವು ಮುಷ್ಕರವನ್ನ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಖಾಸಗಿ ಬಸ್ ಓಡಿಸಲು ನಿರ್ಧಾರ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನ ಖಾಸಗಿ ಬಸ್ ಓಡಿಸ್ತಾರೆ ಅಂತ ನಾವು ನೋಡೇ ಬಿಡ್ತೀವಿ. ಹೈಕೋರ್ಟ್ನಲ್ಲಿ PIL ಅರ್ಜಿ ವಿಚಾರಣೆ ಮತ್ತು ಸೂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ಕಿಮ್ಮತ್ತಿಲ್ಲ ಅನ್ನೋ ಆಯ್ತು. ಯಾಕಂದ್ರೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿರುವಂಥದ್ದು, ನಿಮ್ಮ ಮುಷ್ಕರವನ್ನ 1 ದಿನ ಮುಂದೂಡಿಕೆ ಮಾಡಿ ಅಂತ ಹೇಳಿ. ಸೊ ಆದರೂ ಕೂಡ ಈಗ ನಾವು ಮುಷ್ಕರವನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗ ಅನಂತ ಸುಬ್ಬರಾವ್ ಅವರು ಹೇಳಿದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿದಾರರು ನಮ್ಮನ್ನು ಪಾರ್ಟಿ ಮಾಡಿಲ್ಲ, PIL ವಿಚಾರಣೆ ವೇಳೆ ಮುಷ್ಕರಕ್ಕೆ ಕರೆ ಕೊಟ್ಟವರಿಗೆ ನೋಟಿಸ್ ಅನ್ನ ಕೊಡಬೇಕು. ಆದ್ರೆ ನಮಗೆ ಹೈಕೋರ್ಟ್ನಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಯಾವುದೇ ಸೂಚನೆ ಸಿಕ್ಕಿಲ್ಲ. ಹಾಗಾಗಿ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಮುಷ್ಕರ ಮುಂದುವರಿಯುತ್ತೆ, ನೌಕರರು ಮುಷ್ಕರದಲ್ಲಿ ಭಾಗವಹಿಸುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪದೇ ಪದೇ ನಾವು ಸಿಎಂ ಜೊತೆ ಸಭೆಯನ್ನ ಮಾಡ್ತೀವಿ, ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ, ಬಟ್ ಆದ್ರೆ ನಮ್ಮ ಬೇಡಿಕೆಗಳು ಈಡೇರ್ತಾ ಇಲ್ಲ. ಆದ್ರೆ ಈ ಬಾರಿ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ. ಸಿಎಂ ಜೊತೆಗೆ ಇವತ್ತು ಸಭೆ ಇತ್ತು, ಆ ಸಭೆಯಲ್ಲಿ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಯಿತು, ಆದ್ರೂ ಕೂಡ ಆ ಸಭೆ ವಿಫಲ ಆಗಿದೆ. ಅವರು 14 ತಿಂಗಳ ಅರಿಯರ್ಸ್ ಮಾತ್ರ ಕೊಡ್ತೀವಿ ಅಂದರು. ನಾವು 38 ತಿಂಗಳು ಫುಲ್ ಇನ್ಸಿಸ್ಟ್ ಮಾಡಿದ್ವಿ. ಮತ್ತೆ 1/1/24 ವೇತನ ವಿಮರ್ಶೆ ಬಗ್ಗೆ ಅವರೇನೂ ಮಾತಾಡಲಿಲ್ಲ. ಆದ್ದರಿಂದ ನಮಗೆ ಸಮಾಧಾನ ಇಲ್ಲ. ಸ್ಟ್ರೈಕು ನಾಳೆಯಿಂದ ಆರಂಭ ಆಗುತ್ತೆ. ಎಲ್ಲ ಮನೆಯಲ್ಲಿರಪ್ಪ ಅಂತ ಹೇಳಿದ್ವಿ, ಕೆಲಸಗಾರ ಯಾರು ಮನೆ ಬಿಟ್ಟು ಹೊರಗಡೆ ಬರಬೇಡಿ. ಆದರೆ ಮುಷ್ಕರ ಆಗುತ್ತೆ ನಾಳೆ ಭಾಗಶಃ. ನಾಳೆ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ಈಗ ಫಿಕ್ಸ್ ಆಗಿರುವಂತದ್ದು. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮುಷ್ಕರ ಇರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಕೈಯಲ್ಲಿ ದುಡ್ಡು ಇಟ್ಕೊಂಡು ಓಡಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾಳೆ ಫ್ರೀ ಇರೋದಿಲ್ಲ. ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ನಲ್ಲಿ ಫ್ರೀ ಪ್ರಯಾಣ ಮಾಡೋ ಹಾಗಿಲ್ಲ. ಯಾಕಂದ್ರೆ ಸಾರಿಗೆ ಮುಷ್ಕರ ಇರೋದ್ರಿಂದ ಹೆಣ್ಮಕ್ಳು ನಾಳೆ ದುಡ್ಡನ್ನ ಇಟ್ಕೊಂಡು ಓಡಾಡಬೇಕಾಗತ್ತೆ. ಖಾಸಗಿ ಬಸ್ನಲ್ಲಿ ಓಡಾಡಿದ್ರೆ ಪ್ರಯಾಣ ದರವನ್ನ ಅಲ್ಲಿ ಪೇ ಮಾಡಬೇಕಾಗತ್ತೆ. ಹಾಗಾಗಿ ಈಗಿನಿಂದಲೇ ಅನಂತ ಸುಬ್ಬರಾವ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಜನರು ಈ ಸಾರಿಗೆ ನೌಕರಿಯನ್ನೇ ಅಂದ್ರೆ ಸಾರಿಗೆಯನ್ನೇ ನಂಬ್ಕೊಂಡಿರುವಂಥದ್ದು. ಯಾಕಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಬಸ್ಸನ್ನೇ ಅವಲಂಬಿತರಾಗಿದ್ದೀವಿ. ಹಾಗಾಗಿ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆ ಆಗುತ್ತೆ. ಕಾಲೇಜ್ಗಳಿಗೆ ಹೋಗಬೇಕಾಗತ್ತೆ, ಆಫೀಸ್ಗಳಿಗೆ ಹೋಗಬೇಕಾಗತ್ತೆ, ಅಥವಾ ಬೇರೆ ಯಾವುದೋ ಕೆಲಸದ ನಿಮಿತ್ತ ಹೋಗಬೇಕಾಗಿರುತ್ತೆ. ಹಾಗಾಗಿ ನಾಳೆ ಮುಷ್ಕರ ಇರೋದ್ರಿಂದ ಯಾವುದೇ ಬಸ್ಗಳು ಓಡಾಡೋದಿಲ್ಲ. ಅದರಲ್ಲೂ ಕೂಡ ಮನೆಯಲ್ಲೇ ನೌಕರರು ಇರಬೇಕು, ಮನೆಯಲ್ಲೇ ಕೂತು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದು, ಈ ಸಾರಿಗೆ ಮುಷ್ಕರವನ್ನ ಕೈಗೊಳ್ಳಬೇಡಿ, ನಿಮ್ಮ ಏನ್ ಬೇಡಿಕೆ ಇದೆಯಲ್ಲ ಆ ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಅನಂತ ಸುಬ್ಬರಾವ್ ಅವರು ಹೇಳ್ತಾ ಇರೋದು, ಪ್ರತಿ ಬಾರಿಯೂ ನಮಗೆ ಭರವಸೆಗಳೇ ಆಯ್ತು, ಆದ್ರೆ ನಮ್ಗೆ ಏನು 38 ತಿಂಗಳಿನ ಒಂದು ಹಿಂಬಾಕಿ ಇದೆಯಲ್ಲ ಅದನ್ನ ನೀವು ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು 14 ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ.
ಸಾರಿಗೆ ಮುಷ್ಕರ ಇರೋದ್ರಿಂದ KSRTC BMTC ಬಸ್ಗಳು ಇರೋದ್ರಿಲ್ಲ. ಹಾಗಾದ್ರೆ ಬೇರೆ ಯಾವ ಮಾರ್ಗವನ್ನ ಕಂಡುಕೊಳ್ಬಹುದು? ಇವಾಗ ಆಟೋ ಇರುತ್ತೆ ಎಂದಿನಂತೆ, ಖಾಸಗಿ ಕ್ಯಾಬ್ಗಳಿರುತ್ತೆ, ಮೆಟ್ರೋ ಇರುತ್ತೆ, ಟ್ರೈನ್ಗಳಿರುತ್ತೆ, ಎಲ್ಲವೂ ಕೂಡ ಎಂದಿನಂತೆ ಕೆಲಸ ಮಾಡುತ್ತೆ. ಆದರೆ KSRTC BMTC ಮಾತ್ರ ಕಾರ್ಯನಿರ್ವಹಣೆ ಮಾಡೋದಿಲ್ಲ. ಮತ್ತೊಂದು ಕಡೆ ಈಗ CM ಸಿದ್ದರಾಮಯ್ಯನವರು ಆ KSRTC BMTC MDಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವ ನೌಕರ ಕೆಲಸಕ್ಕೆ ಹಾಜರಾಗಲ್ವೋ ಅಂತಹ ನೌಕರರ ಹೆಸರನ್ನ ಪಟ್ಟಿ ಮಾಡಬೇಕು, ನೀವು ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು. ಅವರೇನಾದ್ರೂ ನೌಕರರು ಈ ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡ್ರೆ ಅವರ ವಿರುದ್ಧವಾಗಿ ನೀವು ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ಆ DC ಗಳು ಏನು ಮಾಡ್ತಾರೆ, MDಗಳು ಏನು ಮಾಡ್ತಾರೆ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಏಕಾಏಕಿ ನಾಳೆ BMTC KSRTC ಬಸ್ ಓಡಾಡಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನರಿಗೆ ಸಮಸ್ಯೆಗಳು ಆಗುತ್ತೆ. ಯಾಕಂದ್ರೆ ಬಸ್ಸನ್ನೇ ನಂಬ್ಕೊಂಡು ಬರೋರು ಸಾಕಷ್ಟು ಜನ ಇದ್ದಾರೆ. ಇತ್ತೀಚೆಗಂತೂ ಬಸ್ ಫ್ರೀ ಇರೋದ್ರಿಂದ ಮಹಿಳೆಯರು ಎಲ್ಲಂದರಲ್ಲಿ ಓಡಾಡ್ತಾ ಇದ್ದಾರೆ. ಅವರಿಗೆಲ್ಲ ಕೂಡ ಸಮಸ್ಯೆ ಆಗುತ್ತೆ. ನಾಳೆ ಏನೇನು ಪ್ಲಾನ್ಸ್ಗಳು ಇಟ್ಕೊಂಡಿರ್ತಾರೋ ಅವರು ಕೂಡ ಸಮಸ್ಯೆಗೆ ಒಳಗಾಗಬೇಕಾಗತ್ತೆ. ಮತ್ತೊಂದು ಕಡೆ ಈಗ ಆಟೋ ದರ ಕೂಡ ಏರಿಕೆ ಆಗಿರುವಂಥದ್ದು. ಆಟೋದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ದುಪ್ಪಟ್ಟು ಹಣವನ್ನು ಇಟ್ಕೊಳ್ಬೇಕು. ಮತ್ತೊಂದು ಕಡೆ ಮೆಟ್ರೋ ಟ್ರೈನು ಫುಲ್ ರಶ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕಾಗಿರುತ್ತೆ, ಅಥವಾ ಶಾಲೆಗಳಿಗೆ ಹೋಗಬೇಕಾಗಿರುತ್ತೆ, ಅಥವಾ ಪ್ರೈವೇಟ್ ಕೆಲಸಗಳಿಗೆ ಹೋಗಬೇಕಾಗಿರುತ್ತೆ. ಸೊ ಹಾಗಾಗಿ ಈಗ KSRTC BMTC ಇಲ್ಲ ಅಂತ ಹೇಳಿದ್ರೆ ಬೇರೆ ಸಾರಿಗೆಯನ್ನು ನೆಚ್ಕೊಳ್ಬೇಕಾಗತ್ತೆ ಇಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಆಶಿಕ್. ಬೆಂಗಳೂರಿಂದ ಮಂಜುನಾಥ್ ಮಾಗಡಿ ರೋಡಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈಗ ಮೊದಲಿಗೆ ಈಗ ಸಾರಿಗೆ ಮುಷ್ಕರ ನಾಳೆ ಇರೋದ್ರಿಂದ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗಬಹುದು? ಇವತ್ತಿನ ಸಭೆಯಲ್ಲಿ ಏನ್ ಚರ್ಚೆ ಆಯಿತು? ಯಾವುದೇ ಭರವಸೆಗಳಿಗೆ ಅನಂತ ಸುಬ್ಬಾರಾವ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ವಾ? ಯಾಕೆ ಇವತ್ತಿನ ಸಭೆ ವಿಫಲ ಆಯಿತು? ಚೈತ್ರ, ಇವತ್ತು ಸಾರಿಗೆ ನೌಕರರ ಮುಖಂಡರ ಜೊತೆ CM ಸಿದ್ದರಾಮಯ್ಯನವರು ಮಾಡಿರುವಂಥ ಸಭೆಯಲ್ಲಿ ಮುಖ್ಯವಾಗಿ 2 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ ನಾವು ಮುಷ್ಕರವನ್ನು ಕೈ ಬಿಡ್ತೀವಿ ಅನ್ನುವಂಥ ಒಂದು ಮಾತನ್ನು ಮುಖಂಡರು ಸಭೆಯಲ್ಲಿ ಹೇಳಿರುವಂಥದ್ದು. ಆದರೆ ಸರ್ಕಾರ ಸದ್ಯಕ್ಕೆ ಆ 2 ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸೋದಕ್ಕೆ ಸಿದ್ಧವಿಲ್ಲ. ಮುಖ್ಯವಾಗಿ 38 ತಿಂಗಳ ಅರಿಯರ್ಸ್ ಅಂದರೆ ಹಿಂಬಾಕಿ ವೇತನ ಏನು ಬಾಕಿ ಇದೆ ಅದನ್ನು ಸಂಪೂರ್ಣವಾಗಿ ಏಕಕಾಲಕ್ಕೆ ಪಾವತಿ ಮಾಡಬೇಕು. ಮತ್ತು 2024ರಲ್ಲಿ ಜಾರಿಯಾಗಬೇಕಿದ್ದ ಹೊಸ ಪರಿಷ್ಕೃತ ಸಂಬಳ ಏನಿದೆ ಅದನ್ನು ಕೂಡ ಜಾರಿ ಮಾಡಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಪ್ರಮುಖ 2 ಬೇಡಿಕೆ. ಇದರ ಜೊತೆಗೆ ಹಲವಾರು ಬೇಡಿಕೆಗಳಿದೆ. ಆದರೆ ಸದ್ಯಕ್ಕೆ 2 ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಪಟ್ಟು. ಆದರೆ ಸರ್ಕಾರ ಈ ಒಂದು ಬೇಡಿಕೆಯನ್ನು ಸದ್ಯಕ್ಕೆ ಈಡೇರಿಸುವಂಥ ಒಂದು ಸ್ಥಿತಿಗತಿ ಇಲ್ಲ. ಆದರೆ 38 ತಿಂಗಳ ಈ ಒಂದು ಅರಿಯರ್ಸ್ ಏನು ಬಾಕಿ ಇದೆ ಅದನ್ನು ಸದ್ಯದ ಮಟ್ಟಿಗೆ 14 ತಿಂಗಳ ಅರಿಯರ್ಸನ್ನು ಈಡೇರಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರೂ ಕೂಡ ಆ ಸರ್ಕಾರದ ಭರವಸೆಗೆ ಯಾವುದೇ ರೀತಿಯಾಗಿರುವಂಥ ಸ್ಪಂದನೆಯನ್ನು ಕೂಡ ಸಾರಿಗೆ ನೌಕರರು ಕೊಡದೆ ನಾಳೆ ಅವರು ಕರೆ ಕೊಟ್ಟಿರುವಂಥ ಮುಷ್ಕರಕ್ಕೆ ಮುಂದಾಗ್ತಾ ಇರುವಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದನೇ ಬೆಂಗಳೂರಿನಲ್ಲಿ BMTC ಮತ್ತು KSRTC ಮತ್ತು NWRTC ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ KKRTC ಈ 4 ಸಾರಿಗೆ ನಿಗಮಗಳು ಸಂಪೂರ್ಣವಾಗಿ ಬಂದ್ ಮಾಡಿ ತಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಕೂಡ ಈ ಒಂದು ಮುಷ್ಕರವನ್ನು ಮುಂದೂಡೋದಕ್ಕೆ ಎಲ್ಲ ರೀತಿಯಾಗಿರುವಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮುಖ್ಯವಾಗಿ ಬೆಂಗಳೂರಿನ ಜೀವನಾಡಿ ಅಂತ ಕರೆಸ್ಕೊಳ್ಳುವಂಥ BMTC ಬಸ್ಗಳು ನಾಳೆ ಒಂದೊಮ್ಮೆ ಆ ರಸ್ತೆಗೆ ಇಳಿದಿಲ್ಲ ಅಂತಂದರೆ ಸಾಕಷ್ಟು ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ವಿವಿಧ ಖಾಸಗಿ ಬಸ್ ಆಗಿರ್ಬೋದು, ಕ್ಯಾಬ್ಗಳಾಗಿರ್ಬೋದು, ಆಟೋ ಮುಂತಾದ ಸಂಘಟನೆಗಳ ಜೊತೆಗೆ ಸಭೆಯನ್ನು ಮಾಡಿದೆ. ಆದರೂ ಕೂಡ ಎಷ್ಟರ ಮಟ್ಟಿಗೆ ಇವೆಲ್ಲವೂ ಕೂಡ ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಒಂದು ವಿಚಾರವನ್ನು ಕೂಡ ಸಾರಿಗೆ ನೌಕರರ ಆ ಸಭೆಯಲ್ಲಿ ಸಂಜೆ ನಡೆದಂಥ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಖಾಸಗಿ ಸಂಸ್ಥೆಗಳು ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥ ಒಂದು ಮಾತನ್ನು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಸಾರಿಗೆ ನೌಕರರು ಕೊಟ್ಟಿರುವಂಥದ್ದು. ಬೆಂಗಳೂರಿನ ಮೂಲೆಗೂ ಕೂಡ ಬಸ್ ಸರ್ವಿಸನ್ನು BMTC ನಡೆಸುತ್ತೆ. ಜೊತೆಗೆ ಆಟೋಗಳು ಕೂಡ ಇದೆ. ಆದರೆ ಆಟೋಗಳಲ್ಲಿ ಇತ್ತೀಚೆಗೂ ಕೂಡ ನೀವು ಈಗಾಗಲೇ ಹೇಳಿದ್ರಿ ದುಪ್ಪಟ್ಟು ದರ ಏರಿಕೆ ಆಗ್ತಿದೆ. ಮತ್ತು ಈ
ಒಂದು BMTC ಬಸ್ ಇಲ್ಲ ಅಂತಂದರೆ ಆಟೋ ಚಾಲಕರ ನಿಲುವೇನಾಗಿರುತ್ತೆ, ಅವರು ಕೂಡ ಯಾವ ರೀತಿಯಾಗಿರುವಂಥ ನಿಲುವನ್ನು ತಾಳ್ತಾರೆ ಅನ್ನುವಂಥದ್ದೇನು ಅದೇನು ಗೌಪ್ಯವಾಗಿರುವಂಥ ಉಳಿದಿರುವಂಥ ವಿಚಾರ ಅಲ್ಲ. ಹೀಗಾಗಿ BMTC ಬಸ್ ಬೆಂಗಳೂರಿನಲ್ಲಿ ರಸ್ತೆಗಿಳಿದಿಲ್ಲ ಅಂತಂದರೆ ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳದಂತೂ ನಿಕ್ಕಿ, ಜೊತೆಗೆ ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗುತ್ತೆ. ಬಡ ಕೂಲಿ ಕಾರ್ಮಿಕರಿಗೆ, ಗಾರ್ಮೆಂಟ್ಸ್ ಮಹಿಳಾ ಸಿಬ್ಬಂದಿಗಳಿಗೆ ದಿನನಿತ್ಯ ಬೆಂಗಳೂರಿನಲ್ಲಿ BMTC ಬಸ್ನಲ್ಲಿ ಓಡಾಡುವಂಥ ಲಕ್ಷಾಂತರ ಮಂದಿಗೆ ಒಂದು ರೀತಿಯಲ್ಲಿ ಏನು ಅನಾನುಕೂಲ ವಾತಾವರಣ ಅಂತೂ ಸೃಷ್ಟಿಯಾಗುತ್ತೆ. ಇದ್ರ ಜೊತೆಗೆ ಬೆಂಗಳೂರಿನಿಂದ ಬೇರೆ ಬೇರೆ ಭಾಗಕ್ಕೆ ಹೋಗುವಂಥ ಪ್ರಯಾಣಿಕರಿಗೆ KSRTC ಬಸ್ನಲ್ಲೂ ಕೂಡ ವ್ಯತ್ಯಯ ಆಗುತ್ತೆ. ಹೀಗಾಗಿ ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಚೈತ್ರ, ಆಶಿಕ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಈಗ ಮಾಗಡಿ ರೋಡಿಂದ ಮಂಜುನಾಥ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ನಾಳೆ ಸಾರಿಗೆ ನೌಕರರ ಮುಷ್ಕರ ಇರೋದ್ರಿಂದ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆ ಆಗುತ್ತೆ. ಸರ್ಕಾರ ಜನರಿಗೆ ತೊಂದರೆ ಆಗದಂತೆ ಯಾವ ರೀತಿ ಕ್ರಮವನ್ನ ಕೈಗೊಂಡಿದೆ? ಅಂಡ್ ಮೋರ್ ಓವರ್ ಇವತ್ತು ಸಭೆ ಕೂಡ ವಿಫಲ ಆಗಿರುವಂತದ್ದು. ಈ ನಾಳೆ ಮುಷ್ಕರ ಆಗ್ತಾ ಇರುವಂತಹ ವಿಚಾರ ಸಾರ್ವಜನಿಕರಿಗಾದ್ರೂ ಗೊತ್ತಾಗಿದೆಯಾ? ಎಸ್, ಖಂಡಿತವಾಗ್ಲೂ ಚೈತ್ರ, ನಾಳೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರೋ ಜೊತೆಗೆ ಯಾವುದೇ ಬಸ್ಗಳನ್ನು ಕೂಡ ಅಷ್ಟೇ ನಾವು ಬೆಂಗಳೂರಿನಲ್ಲಿ ತೆಗೆಯೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಸಾರ್ವಜನಿಕರಿಗೂ ಕೂಡ ಅಷ್ಟೇ ಈ ಒಂದು ಬಸ್ ಸ್ಟ್ರೈಕ್ನ ಬಗ್ಗೆ ಆಗಿರ್ಬೋದು ಅಥವಾ ಬಸ್ ನಾಳೆ ಇರಲ್ಲ ಅನ್ನುವಂಥ ವಿಚಾರ ಕೂಡ ಅಷ್ಟೇ ಗೊತ್ತಾಗ್ತಿಲ್ಲ. ಈಗ ನಾವು ಹೇಳಿದಾಗ ಅವರು ಕೂಡ ಅಷ್ಟೇ ಒಂದು ರೀತಿ ಶಾಕ್ ಒಳಗಾಗ್ತಿರುವಂಥದ್ದು. ಜೊತೆಗೆ ಬಸ್ ಇಲ್ಲ ಅಂತಂದ್ರೆ ಹೇಗೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಿದ್ದಾರೆ. ಸರ್, ನಾಳೆ ಬಸ್ ಇರಲ್ಲ ಅನ್ನುವಂಥ ವಿಚಾರ ನಿಮ್ಗೆ ಗೊತ್ತಿದೆಯಾ? ಇಲ್ಲ ನಮ್ಗೆ ಯಾರು ಹೇಳಿಲ್ಲ ಅಮ್ಮ, ಯಾರು ಹೇಳಿಲ್ಲ ಬಸ್ ಇಲ್ಲ ಸ್ಟ್ರೈಕ್ ಮಾಡ್ತೀವಿ ಅಂತ. ನಮ್ಗೆ ಯಾರು ಒಂದು ಫೋನ್ ಆಗ್ಲಿ, ಒಂದು ನ್ಯೂಸ್ ಆಗ್ಲಿ, ಒಂದು ಪೇಪರ್ ಅಲ್ಲಿ ಕೊಟ್ಟಿಲ್ಲ ಮೇಡಮ್. ಸಾರಿಗೆ ನೌಕರರು ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಸರ್ಕಾರ ಜೊತೆ ಒಂದು ಸಭೆ ಮಾಡ್ತಾರೆ, ಆದ್ರೆ ಸಭೆ ವಿಫಲ ಆಗಿದೆ. ಇವಾಗ ಅವ್ರು ಹೇಳ್ತಾ ಇರುವಂತಹದ್ದು ನಾಳೆ ಯಾವುದೇ ಕಾರಣಕ್ಕೂ ನಾವು ಬಸ್ ತೆಗಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಸ್ ಇಲ್ಲ ಅಂತಂದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ. ಬಸ್ಗಳಿಲ್ಲ ಅಂದ್ರೆ ನಾವು ಕೆಲಸ ಕಾರ್ಯಕ್ಕೆ ಹೋಗೋರು, ಅಕಸ್ಮಾತ್ ಯಾರನ ಎಮರ್ಜೆನ್ಸಿ ಯಾರೋ ಹೋಗಿರ್ತಾರೆ, ಅವ್ರು ನೋಡಕ್ ಹೋಗ್ಬೇಕು, ಬಹಳ ತೊಂದರೆ ಆಗ್ತದೆ ಮೇಡಮ್. ಈ ತರ ಮಾಡೋದು ಬಹಳ ಅಪರಾಧ ಮೇಡಮ್. ಮೇಡಮ್ ಹೇಳಿ, ಈಗ ತುಂಬಾ ಜನ ಫ್ಯಾಕ್ಟ್ರಿಗೆ ಹೋಗಿರ್ತಿರ್ತಾರೆ, ಫ್ಯಾಕ್ಟ್ರಿಗೆ ಹೋಗುವಂತವ್ರು ಬಸ್ನೇ ನಂಬ್ಕೊಂಡಿರ್ತಾರೆ. ಏಕಾಏಕಿ ಬಸ್ ಇಲ್ಲ, ನಾಳೆ ಸ್ಟ್ರೈಕ್ ಇದೆ ಅಂತಂದಾಗ ಏನ್ ಸಮಸ್ಯೆ ಆಗುತ್ತೆ ಅಂತ? ಹೋಗ್ಲೇಬೇಕು, ಕಂಪ್ನಿಗೆಲ್ಲ ಹೋಗ್ದಲೇ ಆಗಲ್ಲ, ಹೋಗ್ಲೇಬೇಕು, ಬಸ್ ಬೇಕೇ ಬೇಕು. ಆಟೋದಲ್ಲಿ ಹೋಗಕ್ಕಾಗಲ್ಲ, ಹಳ್ಳಿಯಿಂದ ಬರೋದು ನಾವು ಕಲ್ಲೂರಿಂದ. ಆಟೋದಲ್ಲಂತೂ ಹೋಗಕ್ಕಾಗಲ್ಲ, 2 ಬಸ್ ಇರೋದು ಅಲ್ಲಿ ಹಳ್ಳಿಗೆ. ಬಸ್ನಲ್ಲಿ ಹೋಗ್ಲೇಬೇಕು ನಾವು, ಬಸ್ ಬೇಕೇ ಬೇಕು ನಮ್ಗೆ. ಸರ್, ಈಗ ನಾಳೆ ಬಸ್ ಇರಲ್ಲಂತೆ, ಸ್ಟ್ರೈಕ್ ಅಂತ ಯಾರು ಡ್ರೈವರ್ಸ್ ನಾವು ಬಸ್ ಓಡಿಸಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಸಮಸ್ಯೆ ಆಗುತ್ತೆ ಬಸ್ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಅಂತ? ನಮಸ್ತೆ ಸರ್, ನಾವು ಭಟ್ರು. ಈಗ ಕೋರ್ಮಂಗ್ಲ ಹೋಗ್ಬೇಕು. ಈಗ ಏನ್ ಮಾಡೋಕ್ಕಾಗುತ್ತೆ? ಕೋರ್ಮಂಗ್ಲ ಹೋಗ್ಬೇಕು. ಈಗ ನಾವು ಆಟೋದಲ್ಲಿ ಹೋಗಿದ್ರೆ ಕೊಟ್ಕೋಕ್ಕಾಗಲ್ಲ, 1,000 ರೂಪಾಯಿ ಅಲ್ಲಿ ಕೊಡ್ತಾರೆ ಅಷ್ಟೇ. ಈಗ ಬಸ್ ಇಲ್ಲ ಅಂದ್ರೆ ನಮಗೆ ಸಮಸ್ಯೆ ಫುಲ್ಲು ನಿಂತೋಗುತ್ತೆ. ಈಗ ಬಸ್ಸಲ್ಲೇ ಹೋಗ್ಬೇಕು ನಾವು, ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ ಇಂದ ಕೋರ್ಮಂಗ್ಲ ಅಡುಗೆಗೆ ಹೋಗ್ಬೇಕು. ಈಗ ನಾವು ಏನ್ ತರ ಮಾಡೋಕ್ಕಾಗುತ್ತೆ ಸರ್? ಈಗ ಸರ್ ಬನ್ನಿ ಮೇಡಮ್, ಈಗ ನಾಳೆ ಬಸ್ ಇರಲ್ವಂತ ಮೇಡಮ್. ಎಲ್ಲರೂ ಕೂಡ ಅಷ್ಟೇ ನಮಗೆ ಸರಿಯಾಗಿ ವೇತನ ಕೊಡ್ತಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಸೊ ಬಸ್ ಎಷ್ಟು ಮುಖ್ಯ ಆಗುತ್ತೆ ಬೆಂಗಳೂರಲ್ಲಿ ಅಂತ? ಕೆಲ್ಸಕ್ಕೆ ಹೋಗ್ಲೇಬೇಕು ಸರ್, ಎಲ್ರು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಅವ್ರದ್ದು ಏನ್ ಬೇಡಿಕೆ ಇದೆ ಅಟ್ಲೀಸ್ಟ್ ಕೂಲಂಕುಷವಾಗಿ ಯೋಚನೆ ಮಾಡಿ ಅವ್ರಿಗೊಂದು ಪರಿಹಾರ ಕೊಡೋದು ಕರ್ನಾಟಕ ಸರ್ಕಾರಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವ್ರು ಎಲ್ರಿಗೂ ಸಂಬಳಕ್ಕೋಸ್ಕರನೇ ಕೆಲಸ ಮಾಡೋದು. ಎಲ್ಲರೂ ಯಾರು ಶ್ರೀಮಂತರಿಲ್ಲ, ಎಲ್ಲರೂ ಕೂಲಿಗಾಗಿ, ಕಾರ್ಮಿಕರಾಗಿರ್ಬೋದು ಅಥವಾ ಎಲ್ಲರೂ ಒಂದು ಕೆಲಸಕ್ಕೋಸ್ಕರನೇ ಬೆಂಗಳೂರಲ್ಲಿ ಜೀವನ ಕಟ್ಕೊಳಕ್ ಬಂದಿರ್ತಾರೆ. ಡ್ರೈವರ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕಾಗ ಸರ್ಕಾರ ಒಂದು ಮೀಟಿಂಗ್ ಮಾಡುತ್ತೆ, ಮೀಟಿಂಗ್ ಸಕ್ಸಸ್ ಆಗಿಲ್ಲ. ಈಗ ಸೊ ಅವರು ಮೀಟಿಂಗ್ ಸಕ್ಸಸ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಬಸ್ ಯಾವುದೇ ಕಾರಣಕ್ಕೆ ತೆಗಿಯಲ್ಲ ಅಂತ ಹೇಳಿ ಸಾರಿಗೆ ಇಲಾಖೆಯವರು ಹೇಳ್ತಾರೆ. ಸರ್, ನೀವು ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ನಾವು ಸಂಬಳ ರೈಸ್ ಮಾಡಲ್ಲ ಅಥವಾ ಇದಕ್ಕೋಸ್ಕರನೇ ಮಾಡ್ಬೇಕು ಅಂತ ಏನಿರಲ್ವಲ್ಲ. ಅವ್ರ ಕೆಲಸ ನೋಡಿ ನೀವು ಅವ್ರ ವೇತನ ರಿಲೀಸ್ ಮಾಡಬೇಕು ಸರ್. ಚಿತ್ರ ಅಂದ್ರೆ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂತದ್ದು ಬಸ್ ನಾಳೆ ಇರಲ್ಲ ಅನ್ನುವಂಥದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಆದ್ರೆ ಯಾವುದೇ ಒಬ್ಬ ನೌಕರನ ಸರ್ಕಾರ ತಗೊಳ್ಬೇಕಾದ್ರೂ ಕೂಡ ಅಷ್ಟೇ ಅವ್ರಿಗೆ ಕೂಲಂಕುಷವಾಗಿ ಅವ್ರ ಜೊತೆ ಮಾತುಕತೆಯನ್ನ ಮಾಡಬೇಕು. ಜೊತೆಗೆ ಅವ್ರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ ಕೊಡೋದ್ರಲ್ಲಿ ಸರ್ಕಾರ ಮುಂದಾಗಬೇಕು. ಸರ್ಕಾರ ಅವ್ರಿಗೆ ಸವಲತ್ತು ಕೊಟ್ಟಿಲ್ಲ ಅಂದಾಗ ಈ ರೀತಿಯಾಗಿ ಬಸ್ಗಳನ್ನ ನಿಲ್ಲಿಸ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಇದರಿಂದ ದಿನಗೂಲಿ ಮಾಡುವಂತವ್ರು ನಮ್ಗೆಲ್ರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಚೈತ್ರ, ಥ್ಯಾಂಕ್ ಯು ಆಶಿಕ್ ತಮ್ಮೆಲ್ಲ ಡೀಟೇಲ್ಸ್ಗೆ.